ಮನೆಯಲ್ಲಿ ಎಲ್ಲರ ಆಲೋಚನೆಗಳು ಒಂದೇ ತರ ಇರಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮನ್ನು ಯಾರಿಗೂ ಹೇಳಲಾಗದ ಸೂಕ್ಷ್ಮ ಜಾಗಕ್ಕೆ ತಂದು ನಿಲ್ಲಿಸುತ್ತವೆ. ಹಾಸನದಲ್ಲಿರುವ ನಮ್ಮ ಮನೆಯಲ್ಲಿ ನಡೆದದ್ದು ಕೇವಲ ಒಂದು ಕೌಟುಂಬಿಕ ಸಮಸ್ಯೆಯಲ್ಲ, ಅದು ಇಡೀ ಸಂಸಾರದ ದಿಕ್ಕನ್ನೇ ಬದಲಿಸಿದ ಘಟನೆ. ನನ್ನ ಹೆಸರು ಕಾವ್ಯ, ವಯಸ್ಸು 27. ಮದುವೆಯಾಗಿ 2.25 ವರ್ಷವಾಯಿತು. ನನ್ನ ಗಂಡ ರಘು ಕರ್ನಾಟಕದ ಹೊರಗೆ ಕೆಲಸ ಮಾಡ್ತಾರೆ. 3 ತಿಂಗಳಿಗೊಮ್ಮೆ ಅಷ್ಟೇ ಮನೆಗೆ ರಜೆಗೆ ಬರೋದು. ಇಲ್ಲಿ ಮನೆಯಲ್ಲಿ ನನ್ನ ಮಾವ ಶಿವಣ್ಣ ಮತ್ತು ಅತ್ತೆ ಶಾರದಾ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಒಂಥರ ಸ್ನೇಹಿತರ ತರ ಇರ್ತಾರೆ. ಆದರೆ ಅತ್ತೆಗೆ ಮನೆಯಲ್ಲಿ ಎಲ್ಲವೂ ತಮ್ಮ ಅಧೀನದಲ್ಲೇ ಇರಬೇಕು ಅನ್ನೋ ಹಠ. ಮಾವ್ ಮಾತ್ರ ತುಂಬಾ ಸೌಮ್ಯ ಸ್ವಭಾವದವರು. ಅತ್ತೆ ಹೇಳಿದ ಹಾಗೆ ಕೇಳ್ಕೊಂಡಿರ್ತಾರೆ. ಸಂಸಾರ ಅಂದ ಮೇಲೆ ಒಬ್ಬರು ಹೆಚ್ಚು ಒಬ್ಬರು ಕಮ್ಮಿ ಇರಬೇಕು ಅನ್ಸುತ್ತೆ. ನನ್ನ ತವರು ಮನೆಯ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿದೆ. ನಮ್ಮ ತಂದೆಗೆ ಕುಡಿಯುವ ಅಭ್ಯಾಸ ಜಾಸ್ತಿ. ನಿಜ ಹೇಳಬೇಕೆಂದರೆ ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನನ್ನ ಅದೃಷ್ಟ. ಅಲ್ಲಿಂದ ಬಚಾವಾದೆ ಅನ್ಕೊಂಡಿದ್ದೆ. ನನಗೆ ಮುಂಚೆಯೇ ಅಂದರೆ 20 ವರ್ಷಕ್ಕೆ ಮದುವೆಯಾಗಿ ಆ ಮನೆಯಿಂದ ಹೊರಬರಬೇಕು ಎಂದಿತ್ತು. ಆದರೆ ಆಗ ಸಂದರ್ಭ ಸರಿ ಇರಲಿಲ್ಲ. ಆಮೇಲೆ ನಮ್ಮ ಸೋದರಮಾವ ಸ್ವಲ್ಪ ದುಡ್ಡು ಹೊಂದಿಸಿ ನನಗೆ ಈ ಮದುವೆ ಮಾಡಿಸಿದರು. ಗಂಡನ ಮನೆಗೆ ಬಂದ ಮೇಲೆ ನಾನು ತವರು ಮನೆಗೆ ಹೋಗುವುದು ತುಂಬಾ ಅಪರೂಪವಾಯಿತು. ಆದರೂ ನಮ್ಮ ಅಮ್ಮನ ಕಷ್ಟ ನೋಡಿ ನನ್ನ ಗಂಡ ನನಗೆ ದುಡ್ಡು ಕೊಡ್ತಾ ಇದ್ದರು. ಅದನ್ನು ನಾನು ಅಮ್ಮನಿಗೆ ಕಳುಹಿಸುತ್ತಿದ್ದರಿಂದ ಅವಳ ಜೀವನ ಸಾಗುತ್ತಿತ್ತು. ಆದರೂ ತಂದೆ ಕುಡಿದು ಬಂದು ಮಾಡುವ ಜಗಳ ಕಮ್ಮಿಯಾಗಿರಲಿಲ್ಲ. ನನಗೊಬ್ಬ ತಮ್ಮನಿದ್ದಾನೆ. ಅವನು ಇಲ್ಲಿಲ್ಲ, ದೂರದ ಊರಲ್ಲಿ ಅರೆಕಾಲಿಕ ಕೆಲಸ ಮಾಡ್ತಾ ಓದ್ತಾ ಇದ್ದಾನೆ. ಅವನಿಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕರೆ ಅಮ್ಮನ ಕಷ್ಟ ತೀರುತ್ತದೆ. ಅದಕ್ಕೆ ಅಮ್ಮನೇ ನನಗೆ ಹೇಳಿದ್ದಾಳೆ, ನೀನು ಇಲ್ಲಿಗೆ ಬರಬೇಡ, ನಾನೇ ನಿನ್ನನ್ನು ನೋಡಲು ಅಲ್ಲಿಗೆ ಬರ್ತೀನಿ ಅಂತ. ನನ್ನ ತಂದೆಗಿಂತ ನಮ್ಮ ಮಾವನಿಗೆ 2 ವರ್ಷ ವಯಸ್ಸು ಜಾಸ್ತಿ. ಆದರೆ ನೋಡಿದರೆ ಅಷ್ಟು ವಯಸ್ಸಾದವರ ತರ ಕಾಣಲ್ಲ, ತುಂಬಾ ಲಕ್ಷಣವಾಗಿದ್ದಾರೆ. ಅತ್ತೆ ಕೂಡ ವಯಸ್ಸಾದವರ ತರ ಕಾಣಲ್ಲ, ತುಂಬಾ ಯಂಗ್ ಆಗಿ ಕಾಣಿಸ್ತಾರೆ. ಇಬ್ಬರೂ ನನ್ನ ಜೊತೆ ಚೆನ್ನಾಗಿಯೇ ಇದ್ದರು. 1 ವರ್ಷ ಸಂಸಾರ ಚೆನ್ನಾಗಿಯೇ ಸಾಗಿತು. ಈ ಮಧ್ಯೆ ಮಗು ಆಯ್ತಾ ಅಂತ ಎಲ್ಲರೂ ಕೇಳ್ತಾ ಇದ್ದರು. ಆದರೆ ಇನ್ನೂ ಆಗಿರಲಿಲ್ಲ. ಹೀಗಿರುವಾಗ ಒಂದು ದಿನ ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ದೊಡ್ಡ ಜಗಳದ ಶಬ್ದ ಕೇಳಿಸಿತು. ಮಾವ ಮತ್ತು ಅತ್ತೆ ಜೋರಾಗಿ ಕೂಗಾಡುತ್ತಿದ್ದರು. ಏನಾಯ್ತು ಅಂತ ನಾನು ಕೇಳಿದಾಗ ಮಾವ ಹೇಳಿದ ವಿಷಯ ಕೇಳಿ ನನಗೆ ಶಾಕಾಯ್ತು. ಅತ್ತೆಯ ಒಂದು ವಿಡಿಯೋವನ್ನು ಮಾವನ ಸ್ನೇಹಿತರೊಬ್ಬರು ಅವರಿಗೆ ಮೊಬೈಲ್ಗೆ ಕಳುಹಿಸಿದ್ದರು. ಅದರಲ್ಲಿ ಅತ್ತೆ ಒಬ್ಬ 23 ವರ್ಷದ ಹುಡುಗನ ಜೊತೆ ಇದ್ದರು. ಆ ವಿಡಿಯೋ ಯಾವುದೋ ಸಾಮಾಜಿಕ ಜಾಲತಾಣದ ಖಾತೆಯಿಂದ ಸಿಕ್ಕಿತ್ತು. ವಿಡಿಯೋದಲ್ಲಿ ಅತ್ತೆಯ ಮುಖ ಅಷ್ಟು ಸ್ಪಷ್ಟವಾಗಿ ಕಾಣಿಸದಿದ್ದರೂ ಅದರಲ್ಲಿರುವ ಧ್ವನಿ ಮತ್ತು ಮಾತುಗಳು ಅವರದೇ ಎಂದು ಮಾವ ಖಚಿತವಾಗಿ ಹೇಳಿದರು. ಅತ್ತೆ ನನ್ನನ್ನು ನೋಡಿದ ತಕ್ಷಣ ಓಡಿ ಬಂದು ನನ್ನನ್ನು ಅಪ್ಪಿಕೊಂಡು ಜೋರಾಗಿ ಅಳಲು ಶುರು ಮಾಡಿದರು. ಮಗಳೇ, ಅದರಲ್ಲಿರೋದು ನಾನಲ್ಲ, ಇವರಿಗೆ ವಯಸ್ಸಾಗಿ ತಲೆ ಕೆಟ್ಟಿದೆ. ಅನುಮಾನದ ರೋಗ ಇದು. ನನಗೆ ಎಲ್ಲಿಂದ 23 ವರ್ಷದ ಹುಡುಗ ಸಿಗ್ತಾನೆ? ನನಗವನು ಗೊತ್ತೇ ಇಲ್ಲ ಎಂದರು. ನಾನು ಆ ವಿಡಿಯೋ ಎಲ್ಲಿದೆ, ಒಮ್ಮೆ ತೋರಿಸಿ ಎಂದು ಮಾವನಿಗೆ ಹೇಳಿದೆ. ಮಾವ ಮೊಬೈಲ್ನಲ್ಲಿ ವಿಡಿಯೋ ತೋರಿಸಿದರು. ಅದರಲ್ಲಿ ಬರುತ್ತಿದ್ದ ಧ್ವನಿ ಖಂಡಿತ ನಮ್ಮ ಅತ್ತೆಯದೇ ಆಗಿತ್ತು. ಅವಳು ಆ ಹುಡುಗನಿಗೆ ಏನೇನೋ ಹೇಳ್ತಾ ಇದ್ದಳು. ಆ ಹುಡುಗನನ್ನು ನಾನು ಆ ಮುಂಚೆ ನೋಡಿರಲಿಲ್ಲ, ಮಾವನೂ ನೋಡಿರಲಿಲ್ಲ, ಅತ್ತೆ ಕೂಡ ನೋಡಿಯೇ ಇಲ್ಲ ಅಂತ ಸಾಧಿಸುತ್ತಿದ್ದಳು. ವಿಡಿಯೋದಲ್ಲಿ ಹುಡುಗನ ಮುಖ ತುಂಬಾ ಸ್ಪಷ್ಟವಾಗಿತ್ತು, ಆದರೆ ಹೆಂಗಸಿನ ಮುಖ ಕಾಣುತ್ತಿರಲಿಲ್ಲ. ಕಾಲುಗಳನ್ನು ನೋಡಿದಾಗ ನನಗೆ ಅದು ಅತ್ತೆಯೇ ಇರಬಹುದು ಅನ್ನೋ ಅನುಮಾನ ಬಂತು. ಆದರೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದು ಬೇಡವೆಂದು ನಾನು ಸುಮ್ಮನಿದ್ದೆ. ನಾನು ಮಾವನಿಗೆ, ಇದು ಯಾರೋ ಸುಳ್ಳು ವಿಡಿಯೋ ಮಾಡಿರಬಹುದು ಅಲ್ವಾ ಎಂದೆ. ಅದಕ್ಕೆ ಮಾವ, ಇದು ಸುಳ್ಳು ವಿಡಿಯೋ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನೇ ತಾನೇ ಅವಳ ಗಂಡ ಎಂದರು. ಅತ್ತೆ ನನ್ನ ಹತ್ತಿರ ಬಂದು, ಮಗಳೇ, ಇದನ್ನ ಯಾರೋ ಬೇಕಂತಲೇ ಸೃಷ್ಟಿ ಮಾಡಿದ್ದಾರೆ, ನನಗೇನೂ ಗೊತ್ತಿಲ್ಲ. ನಾನು ಈ ಮನೆಯಿಂದ ಹೊರಗೆ ಹೋದರೆ ಕೇವಲ ದೇವಸ್ಥಾನಕ್ಕೆ ಇಲ್ಲವೇ ಅಂಗಡಿಗೆ ಅಷ್ಟೇ ಹೋಗೋದು, ನನಗೆ ಇದೆಲ್ಲ ಹೇಗೆ ಸಾಧ್ಯ ಎಂದು ಕಣ್ಣೀರು ಹಾಕಿದಳು. ನಾನು ಮಾವನಿಗೆ, ಮಾವ, ಸ್ವಲ್ಪ ಶಾಂತರಾಗಿ. ಅತ್ತೆಯ ಧ್ವನಿ ತರ ಇರುವ ಬೇರೆ ಯಾರೋ ಇರಬಹುದು. ಮೊದಲು ಆ ಹುಡುಗ ಯಾರು ಅಂತ ಪತ್ತೆ ಹಚ್ಚೋಣ. ಈ ವಿಡಿಯೋ ಕಳುಹಿಸಿದವರಿಗೆ ಆ ಹುಡುಗನ ಬಗ್ಗೆ ಗೊತ್ತಾ ಕೇಳಿ ಎಂದೆ. ಆದರೆ ಮಾವ, ಅವನಿಗೂ ಗೊತ್ತಿಲ್ಲವಂತೆ, ಆದರೆ ಇವಳಿಗೆ ಮಾತ್ರ ಆ ಹುಡುಗ ಯಾರು ಅಂತ ಚೆನ್ನಾಗಿ ಗೊತ್ತು ಎಂದರು. ಅಷ್ಟರಲ್ಲಿ ಅತ್ತೆ ಮತ್ತೆ ಜೋರಾಗಿ ಅಳಲು ಶುರು ಮಾಡಿದಳು. ನನಗೆ ಯಾವ ಹುಡುಗನೂ ಗೊತ್ತಿಲ್ಲ ಎಂದಳು. ಅವಳ ಮುಖ ನೋಡಿದರೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೋ ಇಲ್ಲವೋ ಅಂತ ಪತ್ತೆ ಹಚ್ಚಲು ಆಗುತ್ತಿರಲಿಲ್ಲ. ತುಂಬಾ ಜಾಣತನದಿಂದ ನಾಟಕ ಆಡ್ತಾ ಇದ್ದಾಳೆ ಅನ್ಸಿತು.
ನಾನು ಮಾವನಿಗೆ, ಮಾವ, ಆ ಹುಡುಗನ ಮುಖದ ಚಿತ್ರವನ್ನು ಮೊಬೈಲ್ನಲ್ಲಿ ಕತ್ತರಿಸಿ ಸ್ಕ್ರೀನ್ ಶಾಟ್ ನಿಮಗೊತ್ತಿರುವ 10 ಜನರಿಗೆ ಕಳುಹಿಸಿ ವಿಚಾರಿಸಿ ಎಂದೆ. ಒಂದು ವೇಳೆ ಇದು ಇಂಟರ್ನೆಟ್ನಿಂದ ಬಂದಿದ್ದರೆ ಆ ಹುಡುಗನ ಖಾತೆ ಎಲ್ಲೋ ಇರಬೇಕಲ್ವಾ? ಹುಡುಕೋಣ ಎಂದೆ. ಮಾವ ಅದೆಲ್ಲ ಸುಳ್ಳು ಖಾತೆಗಳು ಮಗಳೇ ಎಂದರು. ಏನೇ ಆದರೂ ಆ ಹುಡುಗನನ್ನು ಪತ್ತೆ ಹಚ್ಚೋಣ, ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಆ ಚಿತ್ರವನ್ನು ಹಾಕಿ ಕೇಳಿ, ಬೇರೆ ವಿಷಯ ಏನೂ ಹೇಳಬೇಡಿ, ಹುಡುಗ ಯಾರು ಅಂತ ಗೊತ್ತಾಗಲಿ, ಆಮೇಲೆ ನೋಡೋಣ ಎಂದೆ. ಮಾವ ಸರಿ ಹುಡುಕ್ತೀನಿ, ಆಮೇಲೆ ಇವಳ ಕತೆ ಮುಗಿಸ್ತೀನಿ ಎಂದರು. ಅತ್ತೆ ಮಾವನಿಗೆ ಶಾಪ ಹಾಕುತ್ತಾ ನಿಂತಿದ್ದಳು. ನನ್ನನ್ನು ನೋಡಿ ನೀನು ಅವನಿಗೆ ಸಾಥ್ ಕೊಡ್ತಾ ಇದ್ದೀಯಾ ಅಂದಳು. ನಾನು ಹಾಗಲ್ಲ ಅತ್ತೆ, ಆ ಹುಡುಗ ಸಿಕ್ಕರೆ ಅವನನ್ನೇ ಕೇಳಬಹುದು ಅಲ್ವಾ ನಿಮ್ಮ ಜೊತೆ ಇದ್ದದ್ದು ಯಾರು ಅಂತ. ಆಗ ನೀವು ತಪ್ಪು ಮಾಡಿಲ್ಲ ಅಂತ ಮಾವನಿಗೆ ನಂಬಿಕೆ ಬರುತ್ತೆ ಎಂದೆ. ಅದಕ್ಕವಳು ಸರಿ ಹುಡುಕಲಿ ಬಿಡು ಅಂದಳು. ಅವಳು ಅಷ್ಟು ಧೈರ್ಯವಾಗಿ ಹೇಳುವುದನ್ನು ನೋಡಿ ನನಗೂ ಒಂದು ಕ್ಷಣ ಇವಳು ಆ ವಿಡಿಯೋದಲ್ಲಿ ಇರಲಿಕ್ಕಿಲ್ಲ ಅನ್ಸಿತು. ಹಾಗೆ 2-3 ವಾರಗಳು ಕಳೆದು ಹೋದವು. ಮನೆಯಲ್ಲಿ ಮಾವ ಮತ್ತು ಅತ್ತೆ ಹಾವು ಮುಂಗುಸಿಯ ತರ ಇದ್ದರು. ಒಬ್ಬರಿಗೊಬ್ಬರು ಮಾತನಾಡುತ್ತಿರಲಿಲ್ಲ, ಇಬ್ಬರಿಗೂ ನನ್ನದೇ ದೊಡ್ಡ ಆಸರೆಯಾಗಿತ್ತು. ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಈ ವಿಷಯಗಳನ್ನೆಲ್ಲ ಹೇಳಿದೆ. ಅದಕ್ಕೆ ಅವರು, ನೀನು ಸ್ವಲ್ಪ ತಾಳ್ಮೆಯಿಂದ ಇರು, ನಮ್ಮ ಅಮ್ಮ ಆ ಥರ ಇರಲ್ಲ, ಮಾವನಿಗೆ ಸ್ವಲ್ಪ ಅವಸರ ಜಾಸ್ತಿ, ಏನೋ ತಪ್ಪು ತಿಳುವಳಿಕೆ ಇರಬೇಕು, ಅವರು ಸುಮ್ಮನಾಗ್ತಾರೆ ಎಂದರು. ನಾನು ಸರಿ ಅಂದುಕೊಂಡೆ. ಆದರೆ 1 ತಿಂಗಳು ಕಳೆಯುತ್ತಾ ಬಂದಾಗ ಒಂದು ದಿನ ಸಂಜೆ ಮಾವ ಮನೆಗೆ ಒಬ್ಬ ಹುಡುಗನನ್ನು ಕರೆದುಕೊಂಡು ಬಂದರು. ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ವಿಡಿಯೋದಲ್ಲಿದ್ದ ಹುಡುಗನೇ ಇವನು. ನೋಡಲು ತುಂಬಾ ಲಕ್ಷಣವಾಗಿದ್ದ. ಅತ್ತೆಯ ಆಯ್ಕೆ ಚೆನ್ನಾಗಿಯೇ ಇದೆಯಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡೆ, ಆದರೆ ಹಾಗೆ ಯೋಚಿಸಿದ್ದು ನನ್ನ ತಪ್ಪೇ ಇರಬಹುದು. ಅತ್ತೆಗೆ ಇವನ ಜೊತೆ ಹೇಗೆ ಸಂಬಂಧ ಇರಲು ಸಾಧ್ಯ? ಇಷ್ಟು ಚೆನ್ನಾಗಿರುವ ಹುಡುಗ ಈ ವಯಸ್ಸಾದ ಹೆಂಗಸನ್ನು ಯಾಕೆ ಇಷ್ಟಪಡ್ತಾನೆ? ಇವತ್ತಿಗೆ ಇದೆಲ್ಲ ಮುಗಿಯುತ್ತೆ ಅಂದುಕೊಂಡೆ. ಮಾವ ಬಂದು ಜಗಲಿಯಲ್ಲಿ ಕುಳಿತರು. ಆ ಹುಡುಗನೂ ಕುಳಿತಿದ್ದ. ಅವನು ತುಂಬಾ ಹೆದರಿದ್ದ ಹಾಗೆ ಕಾಣುತ್ತಿತ್ತು. ಮಾವ ಅತ್ತೆಯನ್ನು ಕರೆದರು. ಅತ್ತೆ ಬಂದಳು. ನಾನು ಅಲ್ಲಿಗೆ ಹೋದೆ. ಅತ್ತೆ ತಲೆ ತಗ್ಗಿಸಿ ನಿಂತಿದ್ದಾಳೆ. ಏನಿದು ಮಾವ ಎಂದು ನಾನು ಕೇಳಿದಾಗ ಮಾವ ಹೇಳಿದರು, ಇವನನ್ನು ಪತ್ತೆ ಹಚ್ಚಿದೆ. ಇಷ್ಟು ದಿನ ಪತಿವ್ರತೆಯ ತರ ನಾಟಕ ಆಡಿ ಅತ್ತದ್ದು ಇದೇ ನಿನ್ನ ಅತ್ತೆ ಶಾರದಾ ಎಂದರು. ಮಾವ ಆ ಹುಡುಗನಿಗೆ ಏನಾಯ್ತು ಅಂತ್ ನೀನೇ ಬಾಯಿ ಬಿಡು ಎಂದರು. ನಾನು ಆ ಹುಡುಗನಿಗೆ ನಿಜ ಹೇಳು ತಮ್ಮ, ಈ ಅತ್ತೆನೇನಾ ನಿನ್ನ ಜೊತೆ ಇದ್ದದ್ದು ಎಂದು ಕೇಳಿದೆ. ಅದಕ್ಕವನು, ಹೌದು ಅಕ್ಕ, ನನಗೆ ಗೊತ್ತಿಲ್ಲದೆ ಆಗಿದ್ದಲ್ಲ, ನಾನು ಮೊದಲೇ ಈ ಆಂಟಿಗೆ ಹೇಳಿದ್ದೆ, ನಾನು ಈ ತರ ವಿಡಿಯೋ ಮಾಡಿ ಇಂಟರ್ನೆಟ್ಗೆ ಹಾಕ್ತೀನಿ, ಆದ್ರೆ ಮುಖ ತೋರಿಸಲ್ಲ ಅಂತ. ಇಂಟರ್ನೆಟ್ನಲ್ಲಿ ಪ್ರಸಿದ್ಧಿ ಪಡೆಯಲು ಹೀಗೆ ಮಾಡ್ತೀನಿ ಅಂದಿದ್ದೆ ಎಂದ ಬಿಟ್ಟ. ನನಗೆ ಆಶ್ಚರ್ಯವಾಗಿ, ಆದರೆ ನೀವು ಇಬ್ಬರು ಭೇಟಿಯಾಗಿದ್ದು ಹೇಗೆ? ಈ ಅತ್ತೆ ಯಾವಾಗ ಹೊರಗೆ ಹೋದರು ಎಂದು ಕೇಳಿದೆ. ಮಾವ ಆ ಹುಡುಗನಿಗೆ, ಲೇ ನೀನು ಇಷ್ಟು ಚಿಕ್ಕ ವಯಸ್ಸಿನ ಹುಡುಗ, ನಿನಗೆ ಈ ವಯಸ್ಸಾದ ಮುದುಕಿ ಇಷ್ಟ ಆದಳ ಎಂದು ಕೂಗಾಡಿದರು. ಅದಕ್ಕವನು, ಹಾಗಲ್ಲ ಅಂಕಲ್, ನಾನು ನನ್ನ ವಿಡಿಯೋ ಮತ್ತು ಫೋಟೋಗಳನ್ನು ಯಾವಾಗಲೂ ಇಂಟರ್ನೆಟ್ನಲ್ಲಿ ಹಾಕ್ತಾ ಇದ್ದೆ. ನಾನು ಜಿಮ್ಗೆ ಹೋಗುವ ಫೋಟೋಗಳನ್ನು ನೋಡಿ ಇವರೇ ನನಗೆ ಮೆಸೇಜ್ ಕಳುಹಿಸಲು ಶುರು ಮಾಡಿದರು ಎಂದ. ಅತ್ತೆಗೆ ಯಾವಾಗಲೂ ಮೊಬೈಲ್ನಲ್ಲಿ ವಿಡಿಯೋ ನೋಡುವುದೇ ಕೆಲಸವಾಗಿತ್ತು. ಪ್ರತಿ ವರ್ಷ ಹೊಸ ಫೋನ್ ಬೇಕು ಎಂದು ಹಠ ಹಿಡಿಯುತ್ತಿದ್ದಳು. ಮಗನು ಅದಕ್ಕೆಲ್ಲ ಒಪ್ಪಿಕೊಡಿಸುತ್ತಿದ್ದ. ಮಾವನಿಗೆ ಮೊಬೈಲ್ ಬಳಸಲು ಅಷ್ಟು ಬರುತ್ತಿರಲಿಲ್ಲ, ನನಗೂ ಅಷ್ಟಕ್ಕಷ್ಟೇ. ಆದರೆ ಅತ್ತೆಗೆ ಮಾತ್ರ ಫೋನ್ ಅಂದರೆ ತುಂಬಾ ಹುಚ್ಚು. ಅವಳು ಯಾರೊಂದಿಗೂ ಫೋನ್ನಲ್ಲಿ ಮಾತನಾಡುವುದನ್ನು ಅಥವಾ ಚಾಟ್ ಮಾಡುವುದನ್ನು ನಾನು ನೋಡಿರಲಿಲ್ಲ. ಯಾರಾದರೂ ಫೋನ್ ಮಾಡಿದರೆ ತಾನೇ ನಮಗೆ ಅನುಮಾನ ಬರೋದು. ಈಗ ನೋಡಿದರೆ ಕತೆ ಬೇರೆಯದೇ ಇತ್ತು. ಈ ಹುಡುಗನ ವಿಡಿಯೋಗಳನ್ನು ಅತ್ತೆ ದಿನಾ ನೋಡ್ತಾ ಇದ್ದಳಂತೆ. ಆಮೇಲೆ ಅವನೇ ಮೆಸೇಜ್ ಮಾಡಿ, ನೀನು ಶರ್ಟ್ ಇಲ್ಲದೆ ಜಿಮ್ನಲ್ಲಿರುವ ಫೋಟೋಗಳನ್ನು ನನಗೆ ಕಳುಹಿಸು, ನನಗೆ ತುಂಬಾ ಇಷ್ಟ ಎಂದು ತಾನಾಗಿಯೇ ಮೆಸೇಜ್ ಕಳುಹಿಸಿದ್ದಾಳೆ. ಆ ಹುಡುಗನಿಗೆ ಆ ತರಹದ 100 ಮೆಸೇಜ್ಗಳು ಬರುತ್ತಿದ್ದವಂತೆ. ಅವನು ಎಲ್ಲರಿಗೂ ಉತ್ತರ ಕೊಡುತ್ತಿರಲಿಲ್ಲ. ಆದರೆ ನಮ್ಮ ಅತ್ತೆ ಮಾತ್ರ ಮಿತಿ ಮೀರಿ ಮೆಸೇಜ್ ಮಾಡಲು ಶುರು ಮಾಡಿದ್ದಾಳೆ. ನನಗೆ ನಿನ್ನನ್ನು ನೋಡಲೇಬೇಕು, ನಿನಗೆ ನನ್ನ ಕಂಡರೆ ಇಷ್ಟನಾ ಎಂದು ತನ್ನ ಫೋಟೋಗಳನ್ನು ಕೂಡ ಕಳುಹಿಸಿದ್ದಾಳೆ. ಆಮೇಲೆ ವಿಡಿಯೋ ಕಾಲ್ ಕೂಡ ಮಾಡಿದ್ದಾಳೆ. ಇವಳೇ ಅತಿಯಾಗಿ ಕಾಡಿದ್ದರಿಂದ ಆ ಹುಡುಗ ಸಿಗಲು ಒಪ್ಪಿದ್ದಾನೆ. ಆದರೆ ಅವನು ಯಾರನ್ನೇ ಭೇಟಿಯಾಗಬೇಕಾದರೂ ದುಡ್ಡು ಕೇಳುತ್ತಿದ್ದನಂತೆ. ದುಡ್ಡು ಕೊಡುವವರನ್ನು ಮಾತ್ರ ಅವನು ಭೇಟಿಯಾಗುತ್ತಿದ್ದ. ಇಷ್ಟೆಲ್ಲ ಆದರೂ ಅತ್ತೆಗೆ ಏನೂ ಬೇಸರವಿರಲಿಲ್ಲ. ಇಂಟರ್ನೆಟ್ನಲ್ಲಿ ಫೇಮಸ್ ಆಗಿರುವ ಹುಡುಗನನ್ನು ಭೇಟಿಯಾಗುವುದೇ ಅವಳ ದೊಡ್ಡ ಆಸೆಯಾಗಿತ್ತು. ಆ ಹುಡುಗ ಹೇಳಿದ ಎಲ್ಲ ಷರತ್ತುಗಳಿಗೂ ಅತ್ತೆ ಒಪ್ಪಿಕೊಂಡಿದ್ದಾಳೆ.
ಇಲ್ಲಿಂದ ಹೊರಡುವಾಗಲೇ ಅವಳು ಅವನಿಗೆ ಜಾಗ ರೆಡಿ ಮಾಡಲು ಹೇಳುತ್ತಿದ್ದಳಂತೆ. ದೇವಸ್ಥಾನಕ್ಕೆ, ಸೂಪರ್ ಮಾರ್ಕೆಟ್ಗೆ ಹೋಗ್ತೀನಿ ಎಂದು ಬೆಳಗ್ಗೆ ಹೋದರೆ 2-3 ಗಂಟೆ ಅಲ್ಲಿಯೇ ಕಳೆದು ಬರುತ್ತಿದ್ದಳು. ಹೀಗೆ 3-4 ಬಾರಿ ನಡೆದಿದೆ. ಇದರಿಂದ ಅತ್ತೆಗೆ ಧೈರ್ಯ ಬಂದಿದೆ, ಆ ಹುಡುಗನಿಗೂ ನಂಬಿಕೆ ಬಂದಿದೆ. ಆ ಹುಡುಗ ಬೇರೆಯದೇ ಒಂದು ಆಪ್ನಲ್ಲಿ ಇಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದನಂತೆ. 1 ನಿಮಿಷದ ವಿಡಿಯೋ ಉಚಿತವಾಗಿ ಇರುತ್ತಿತ್ತು. ಪೂರ್ತಿ ವಿಡಿಯೋ ನೋಡಬೇಕಾದರೆ ಜನರು ದುಡ್ಡು ಕೊಡಬೇಕಿತ್ತು. ಆ ಆಪ್ನ ನಿಯಮವೇ ಹಾಗಿತ್ತು. ಅಂತಹ 1 ನಿಮಿಷದ ಚಿಕ್ಕ ವಿಡಿಯೋ ತುಣುಕು ಮಾವನ ಸ್ನೇಹಿತನಿಗೆ ಸಿಕ್ಕಿತ್ತು. ಆ ಸ್ನೇಹಿತನಿಗೆ ಅತ್ತೆಯನ್ನು ಚೆನ್ನಾಗಿ ಗೊತ್ತಿದ್ದರಿಂದ ವಿಷಯ ಅರ್ಥವಾಗಿದೆ. ಹಾಗಾಗಿ ಅವನು ಅದನ್ನು ಮಾವನಿಗೆ ಕಳುಹಿಸಿದ್ದ. ಇಂತಹ ಆಪ್ಗಳನ್ನು ಬಳಸುವವರಿಗೆ ಮಾತ್ರ ಇದು ಬೇಗ ಕಣ್ಣಿಗೆ ಬೀಳುತ್ತದೆ, ಎಲ್ಲರೂ ಇದನ್ನು ಬಳಸುವುದಿಲ್ಲ. ಆ ಹುಡುಗ ಎಲ್ಲವನ್ನೂ ಬಿಡಿಸಿ ಹೇಳಲು ಶುರು ಮಾಡಿದ. ಅವನು ದುಡ್ಡಿಗಾಗಿ ಏನೇನೋ ಮಾಡುತ್ತಿದ್ದ. ಅತ್ತೆಗೂ ಅವನು ವಿಡಿಯೋ ಶೂಟ್ ಮಾಡುವ ವಿಷಯ ಹೇಳಿದ್ದನಂತೆ. ಅದಕ್ಕೆ ಅತ್ತೆ ಈ ಮುಖ ಕಾಣದಿದ್ದರೆ ಏನೂ ತೊಂದರೆಯಿಲ್ಲ, ನಿನ್ನಿಷ್ಟ ಎಂದು ಒಪ್ಪಿಗೆ ಕೊಟ್ಟಿದ್ದಾಳೆ. ಅತ್ತೆಯ ಸಮ್ಮತಿಯಿಂದಲೇ ಅವನು ವಿಡಿಯೋ ಮಾಡಿದ್ದ. ಆದರೆ ಇದು ಇಷ್ಟು ದೊಡ್ಡ ರಂಪಾಟವಾಗುತ್ತೆ ಅಂತ ಅವನು ಅಂದುಕೊಂಡಿರಲಿಲ್ಲ. ಮಾವ ಇಷ್ಟು ಬೇಗ ತನ್ನನ್ನು ಪತ್ತೆ ಹಚ್ಚುತ್ತಾರೆ ಅಂತ ಅವನು ಊಹಿಸಿರಲಿಲ್ಲ. ಮಾವ ಇದನ್ನು ಸದ್ದಿಲ್ಲದೆ ಮಾಡಿ ಮುಗಿಸಿದ್ದರು. ನನಗೆ ಮಾವನ ಬಗ್ಗೆ ಹೆಮ್ಮೆ ಅನಿಸಿತು. ಸಾಮಾನ್ಯವಾಗಿ ಅತ್ತೆ ಹೇಳಿದ ಹಾಗೆ ಸುಮ್ಮನೆ ಇರುತ್ತಿದ್ದ ಮನುಷ್ಯ ಸಮಯ ಬಂದಾಗ ಸಿಂಹದ ತರ ಗರ್ಜಿಸಿದ್ದರು. ಅತ್ತೆ ಅಲ್ಲಿಯವರೆಗೆ ತಲೆ ತಗ್ಗಿಸಿ ನಿಂತಿದ್ದಳು. ಹುಡುಗ ಎಲ್ಲವನ್ನೂ ಒಪ್ಪಿಕೊಂಡ ತಕ್ಷಣ ಅವಳ ಮುಖಭಾವವೇ ಬದಲಾಯಿತು. ಇದಕ್ಕೆಲ್ಲ ನನ್ನ ಗಂಡನ ಅಸಮರ್ಥತೆಯೇ ಕಾರಣ. ವಯಸ್ಸಾಯ್ತು ಎಂದು ನನ್ನ ಆಸೆಗಳಿಂದ ದೂರ ಸರಿಯುವ ಇವನ ತಪ್ಪು ತಿಳುವಳಿಕೆಯಿಂದಲೇ ಇದೆಲ್ಲ ಆಗಿದ್ದು ಎಂದು ಅತ್ತೆ ಮಾವನ ಮೇಲೆ ಕೂಗಾಡಲು ಶುರು ಮಾಡಿದಳು. ಇಬ್ಬರ ಮಧ್ಯೆ ಮತ್ತೆ ದೊಡ್ಡ ಜಗಳ ಶುರುವಾಯಿತು. ಈಗ ಇಲ್ಲಿ ಸಿಕ್ಕಿಹಾಕಿಕೊಂಡಿದ್ದು ಆ ಹುಡುಗ ಮಾತ್ರ. ನಾನು ಈ ಜಗಳದ ಮಧ್ಯೆಯೇ ಗಂಡನಿಗೆ ಫೋನ್ ಮಾಡಿ ಅಸಲಿ ವಿಷಯ ಹೇಳಿದೆ. ನಿಮ್ಮ ಅಮ್ಮನೇ ತಪ್ಪು ಮಾಡಿರೋದು ಅಂದೆ. ಅದಕ್ಕೆ ಗಂಡನಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ. ಕಾವ್ಯ, ಹೇಗಾದರೂ ಮಾಡಿ ಊರಿನವರಿಗೆ ತಿಳಿಯದ ಹಾಗೆ ಆ ಹುಡುಗನನ್ನು ಅಲ್ಲಿಂದ ಕಳುಹಿಸಿಬಿಡು, ಏನಾದರೂ ಮಾಡುವೆ ಎಂದು ಫೋನ್ ಕಟ್ ಮಾಡಿದರು. ನಾನು ಜಗಳದ ಮಧ್ಯೆ ಹೋಗಿ, ದಯವಿಟ್ಟು ಜೋರಾಗಿ ಜಗಳ ಆಡಿ ರಂಪಾಟ ಮಾಡಬೇಡಿ, ಊರವರೆಲ್ಲ ಬಂದರೆ ದೊಡ್ಡ ಮಾನಹಾನಿ ಆಗುತ್ತೆ ಎಂದೆ. ಆದರೆ ಇಬ್ಬರೂ ಕೇಳುವ ಪರಿಸ್ಥಿತಿಯಲ್ಲಿರಲಿಲ್ಲ. ನಾನು ಆ ಹುಡುಗನಿಗೆ, ನೀನು ಇಲ್ಲಿಂದ ಹೊರಡು ತಮ್ಮ, ಇನ್ಮೇಲೆ ನಮ್ಮ ಅತ್ತೆ ಜೊತೆ ನಿನಗೆ ಯಾವುದೇ ಸಂಬಂಧ ಇರಬಾರದು ಎಂದೆ. ಅವನು ತಲೆ ಅಲ್ಲಾಡಿಸಿ ಸರಿ ಎಂದು ತಕ್ಷಣ ಅಲ್ಲಿಂದ ಓಡಿಹೋದ. ಮಾವ ಅವನನ್ನು ಬಿಡಬೇಡ ಎಂದರು. ನಾನು, ಅವನು ಇಲ್ಲಿದ್ದು ಏನು ಮಾಡಬೇಕು? ಅವನನ್ನು ಹೊಡೆದರೆ ನಿಮ್ಮ ಮಾನ ಮರಳಿ ಬರುತ್ತಾ? 10 ಜನರಿಗೆ ಗೊತ್ತಿರೋದು 10,000 ಜನರಿಗೆ ಗೊತ್ತಾಗುತ್ತೆ. ಮೊದಲು ಜಗಳ ನಿಲ್ಲಿಸಿ ಎಂದೆ. ಹುಡುಗ ಹೊರಟು ಹೋದ ಮೇಲೆ ನಾನು, ಮಾವ, ಇನ್ಮೇಲೆ ಆ ಹುಡುಗನ ಬೆನ್ನತ್ತಬೇಡಿ. ಅತ್ತೆ, ನೀವು ಇದನ್ನು ಇಲ್ಲಿಗೆ ನಿಲ್ಲಿಸಿ, ಅದು ನಿಮಗೆ ಒಳ್ಳೆಯದು ಎಂದೆ. ಗಂಡನಿಗೆ ವಿಷಯ ಗೊತ್ತಾದಾಗ ಅವರು ಕಂಗಾಲಾಗಿದ್ದಾರೆ. ಅಮ್ಮ ಈ ತರ ಮಾಡ್ತಾಳೆ ಅಂತ ಅವರು ಕನ್ಸ್ಫಾರ್ಮೆಂಡು ಯೋಚಿಸಿರಲಿಲ್ಲ. ಅಮ್ಮನಿಗೆ ಇದೆಲ್ಲ ಹೇಗೆ ಮಾಡಬೇಕು ಅನ್ನಿಸಿತು ಎಂದು ಗಂಡ ಫೋನ್ನಲ್ಲಿ ಬೇಸರ ಮಾಡಿಕೊಂಡರು. ಅತ್ತೆ ಮೊದಲು ಸುಮ್ಮನಿದ್ದರು, ಆಮೇಲೆ ನನಗೆ ಹೇಳಲು ಶುರು ಮಾಡಿದಳು. ನಿನಗೆ ಹೇಳಲಿಲ್ವಾ ಕಾವ್ಯ, ನನ್ನ ಗಂಡ ನನ್ನನ್ನು ಸರಿಯಾಗಿ ನೋಡಿಕೊಳ್ಳದಿದ್ದಕ್ಕೆ ಹೀಗಾಗಿದ್ದು. ಇವರು ಸರಿಯಾಗಿ ಇದ್ದಿದ್ದರೆ ನಾನು ಯಾಕೆ ಬೇರೆಯವರ ಸಹಾಯ ಕೇಳಬೇಕಿತ್ತು? ಇದಕ್ಕೆಲ್ಲ ಇವರೇ ಕಾರಣ ಎಂದು ಮತ್ತೆ ಜಗಳಕ್ಕೆ ನಿಂತಳು. ನಾನು, ಇಬ್ಬರೂ ಸುಮ್ಮನಿರಿ, ಇಲ್ಲದಿದ್ದರೆ ನಿಮ್ಮ ಮಗ ಇನ್ಮೇಲೆ ಈ ಮನೆಗೆ ಬರಲ್ಲ ಅಂತ ಹೇಳಿದ್ದಾರೆ ಎಂದು ಸುಳ್ಳು ಹೇಳಿದೆ. ಅಷ್ಟಕ್ಕೆ ಇಬ್ಬರೂ ಸುಮ್ಮನಾದರು. ಆಗ ನಾನು ಮಾವನಿಗೆ ಹೇಳಿದೆ, ಮಾವ, ಸಂಸಾರ ಅಂದ ಮೇಲೆ ಇಬ್ಬರ ಜವಾಬ್ದಾರಿಯೂ ಇರುತ್ತೆ. ಹೆಂಡತಿಯ ಆಸೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಗಂಡನ ಕರ್ತವ್ಯ ಎಂದೆ. ನನಗೇನಾದರೂ ನನ್ನ ಗಂಡನಿಂದ ಪ್ರೀತಿ ಸಿಗದಿದ್ದರೆ ನಾನು ದಾರಿ ತಪ್ಪಬಹುದು ಅಲ್ವಾ? ಯಾರನ್ನೂ ಬೈದು ಪ್ರಯೋಜನವಿಲ್ಲ. ಇದು ಹಳೆ ಕಾಲದ ಪ್ರಪಂಚ ಅಲ್ಲ. ನೀವು ನಿಮ್ಮ ಸಂಸಾರದಲ್ಲಿ ಇನ್ನಷ್ಟು ಜವಾಬ್ದಾರಿ ತೋರಿಸಬೇಕಿತ್ತು. ನೀವಿಬ್ಬರು ಹಕ್ಕಿಗಳ ತರ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೆ, ಆದರೆ ಇಷ್ಟು ಸಮಸ್ಯೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದೆ. ಅದಕ್ಕೆ ಮಾವ, 5 ವರ್ಷದ ಮುಂಚೆಯವರೆಗೂ ಏನೂ ತೊಂದರೆಯಿರಲಿಲ್ಲ ಮಗಳೇ, ನಾವಿಬ್ಬರು ಚೆನ್ನಾಗಿಯೇ ಇದ್ವಿ. ಆಮೇಲೆ ಇವಳ ವರ್ತನೆ ತುಂಬಾ ವಿಚಿತ್ರವಾಯಿತು, ಅದಕ್ಕೆ ನಾನು ದೂರ ಸರಿದೆ ಎಂದರು. ನಾನು, ಏನಾಯ್ತು ಮಾವ ಎಂದು ಕೇಳಿದೆ. ಅಷ್ಟರಲ್ಲಿ ಅತ್ತೆ, ಈ ಸಣ್ಣ ಹುಡುಗಿ ಮುಂದೆ ಅನಗತ್ಯ ವಿಷಯಗಳನ್ನು ಮಾತನಾಡಿ ನನ್ನನ್ನು ತಪ್ಪಿತಸ್ಥೆ ಮಾಡಬೇಡಿ ಎಂದು ಕೂಗಿದಳು. ಮಾವ, ಅವಳು ವಿಡಿಯೋದಲ್ಲಿ ನಿನ್ನ ಬುದ್ಧಿ ನೋಡಿದ್ದಾಳೆ, ಈಗ ಇವಳು ಮಗನಿಗೆ ಫೋನ್ ಮಾಡಿ ಎಲ್ಲ ಹೇಳ್ತಾಳೆ ನೋಡು ಎಂದರು. ನಾನು, ಇನ್ನೂ ಮುಚ್ಚಿಡುವ ರಹಸ್ಯ ಏನಿದೆ ಅತ್ತೆ? ನಿಮ್ಮ ಮಗನಿಗೆ ಈಗಾಗಲೇ ಎಲ್ಲ ಗೊತ್ತಾಗಿದೆ.
ಇನ್ಮೇಲೆ ಮಾತನಾಡಬೇಡಿ ಎಂದಾಗ ಅತ್ತೆ ಸುಮ್ಮನಾದಳು. ಆಗ ಮಾವ ಅಸಲಿ ವಿಷಯ ಹೇಳಿದರು. ಮಗಳೇ, ಇವಳು ಒಂದು ದಿನ ಇದ್ದಕ್ಕಿದ್ದಂತೆ ಬದಲಾದಳು. ನಾನು ಪ್ರೀತಿಯಿಂದ ಹತ್ತಿರ ಹೋದರೆ ನನ್ನನ್ನು ನೋಯಿಸಲು ಶುರು ಮಾಡಿದಳು. ಅಂದರೆ ದೈಹಿಕವಾಗಿ ಹತ್ತಿರ ಬಂದಾಗ ನನ್ನನ್ನು ಉಗುರಿನಿಂದ ಗಿಚ್ಚುವುದು, ಕಚ್ಚುವುದು ಮಾಡಿ ಅದರಲ್ಲಿ ವಿಕೃತ ಆನಂದ ಪಡಲು ಶುರು ಮಾಡಿದಳು. ಮೊದಲಿಗೆ ನಾನು ಇದನ್ನು ತಮಾಷೆ ಅನ್ಕೊಂಡೆ, ಆದರೆ ದಿನ ಹೀಗೆ ಮಾಡಲು ಶುರು ಮಾಡಿದಳು. ಪ್ರೀತಿಯಿಂದ ಆರಂಭವಾಗುವ ವಿಷಯ ಕೊನೆಗೆ ನನಗೆ ಹಿಂಸೆಯಾಗಿ ಮುಗಿಯುತ್ತಿತ್ತು. ನನಗೆ ತಡೆಯಲು ಆಗುತ್ತಿರಲಿಲ್ಲ ಎಂದರು. ಸಾಮಾನ್ಯವಾಗಿ ಇರುವಾಗ ಅವಳಿಗೆ ಏನೂ ತೊಂದರೆಯಿರಲಿಲ್ಲ, ಆದರೆ ಹತ್ತಿರ ಬಂದಾಗ ಮಾತ್ರ ಹಿಂಸೆ ಕೊಡುತ್ತಿದ್ದಳು. ನಾನು ಕೇಳಿದ್ದಕ್ಕೆ, ವಿಡಿಯೋಗಳಲ್ಲಿ ಹೀಗೆ ಮಾಡುವುದನ್ನು ನೋಡಿದ್ದೀನಿ, ಹೀಗೆ ಮಾಡಿದರೆ ಒಂದು ತರಹದ ಕಿಕ್ ಸಿಗುತ್ತೆ ಅಂತ ಹೇಳಿದಳು. ಅವಳಿಗೆ ಏನೋ ಮಾನಸಿಕ ಕಾಯಿಲೆ ಇದೆ ಅಂತ ನನಗೆ ಅರ್ಥವಾಯಿತು. ಅದಕ್ಕೆ ನಾನು ದೂರ ಸರಿದೆ. ಅವಳ ಒದೆ, ಕಚ್ಚುವುದನ್ನು ತಡೆದುಕೊಳ್ಳಲು ನನ್ನಿಂದ ಆಗುತ್ತಿರಲಿಲ್ಲ ಮಗಳೇ ಎಂದರು ಮಾವ. ವಿಡಿಯೋಗಳನ್ನು ನೋಡಿ ಅತ್ತೆಯ ಮನಸ್ಸು ಕೆಟ್ಟು ಹೋಗಿದೆ ಅಂತ ನನಗೆ ಆಗ ಅರ್ಥವಾಯಿತು. ನಾನು ಅತ್ತೆ, ಯಾಕೆ ಮಾವನಿಗೆ ಹೀಗೆ ಹಿಂಸೆ ಕೊಟ್ಟರಿ ಎಂದು ಕೇಳಿದೆ. ಅದಕ್ಕೆ ಅತ್ತೆ, ನನಗೆ ಇಷ್ಟವಾದ ವಿಷಯವನ್ನು ನನ್ನ ಗಂಡನಿಗೆ ಮಾಡಲು ಹೇಳಿದೆ, ಆದರೆ ಇವರಿಗೆ ಆಸಕ್ತಿಯಿಲ್ಲ. ಆದರೆ ಈ ಕಾಲದ ಹೊಸ ಹುಡುಗರು ಆಂಟಿಮಾರ್ ಹೇಳಿದ ಹಾಗೆ ಕೇಳಲು ತಯಾರಿದ್ದಾರೆ. ಈಗ ಬಂದು ಹೋದ ಹುಡುಗನಿಗೆ ಇದೆಲ್ಲ ತುಂಬಾ ಇಷ್ಟ, ಅದಕ್ಕೆ ನಾವಿಬ್ಬರೂ ಹತ್ತಿರವಾಗಿದ್ದು. ಅದಕ್ಕೆ ಯಾರನ್ನೂ ಬೈಬೇಡ. ನನಗೆ ಇಷ್ಟವಿರುವ ದಾರಿಯಲ್ಲಿ ನಾನು ಹೋಗ್ತೀನಿ. ನಿನ್ನ ಮಾವನಿಗೆ ಆಗದಿದ್ದರೆ ಮನೆಯಲ್ಲಿ ಸುಮ್ಮನೆ ಇರಲಿ, ನನ್ನ ಹಿಂದೆ ಬಂದು ನನ್ನ ಮಾನ ತೆಗೆಯಲು ಬರಬೇಡ ಎಂದು ಹೇಳಿ ಒಳಗೆ ಹೊರಟು ಹೋದಳು. ಮಾವ ಬೇಸರದಿಂದ ಮೇಲ್ಚಾವಣಿ ನೋಡುತ್ತಾ ಕುಳಿತಿದ್ದರು. ನಾನು ಅಲ್ಲ ಮಾವ, ನಾನು ಬಂದಾಗಿನಿಂದ ನೀವಿಬ್ಬರೂ ಚೆನ್ನಾಗಿ ಮಾತನಾಡ್ತಾ ಜೋಕ್ ಮಾಡ್ತಾ ಇರ್ತಿದ್ರಲ್ವಾ ಎಂದು ಕೇಳಿದೆ. ಅದಕ್ಕೆ ಮಾವ, ಮಗಳೇ, ಸಂಸಾರ ಅನ್ನೋದು ಕೇವಲ ಮಾತನಾಡುವುದಷ್ಟೇ ಅಲ್ಲ, ದೈಹಿಕವಾಗಿ ಹತ್ತಿರ ಬಂದಾಗ ಸಿಗುವ ನೆಮ್ಮದಿ ಮುಖ್ಯ. ಆದರೆ ಇವಳು ಕೊಡುವ ಹಿಂಸೆಗೆ ನನಗೆ ಭಯ ಶುರುವಾಗಿತ್ತು. ಗಂಡ ಹೆಂಡತಿ ಪ್ರೀತಿಸುವುದು ಸುಖಕ್ಕಾಗಿ ತಾನೇ ಹೀಗೆ ಹಿಂಸೆ ಅನುಭವಿಸುವುದಕ್ಕವೆ ಎಂದು ಕೇಳಿದರು. ನನಗೂ ಅದು ಸರಿ ಅನಿಸಿತು. ನಾನು, ಇನ್ಮೇಲೆ ಅವಳ ಹಿಂದೆ ಹೋಗಬೇಡಿ ಮಾವ, ಅವಳ ದಾರಿ ಅವಳಿಗೆ ಬಿಡಿಯೇ ಎಂದೆ. ಅವಳ ವಿಡಿಯೋ ಹೊರಗೆ ಬಂದರೆ ಅವಳಿಗೆ ಮಾನಹಾನಿ, ನಮಗೇನೂ ಇಲ್ಲ, ನೀವು ಸುಮ್ಮನಿರಿಯೇ ಎಂದೆ. ನಾನು ಈ ವಿಷಯವನ್ನು ನನ್ನ ಗಂಡನಿಗೂ ಹೇಳಿದೆ. ಅದಕ್ಕವರು, ನನಗೆ ಇದೆಲ್ಲ ಕೇಳಲು ಇಷ್ಟವಿಲ್ಲ, ತಲೆನೋವು ಬರ್ತಾ ಇದೆ ಎಂದು ಸುಮ್ಮನಾದರು. ಈ ಘಟನೆಯ ನಂತರ ಅತ್ತೆ ನಮ್ಮಿಬ್ಬರ ಜೊತೆ ಮಾತನಾಡುವುದನ್ನು ನಿಲ್ಲಿಸಿದಳು. ಅವಳಿಗೆ ಇಷ್ಟ ಬಂದ ಹಾಗೆ ಬೆಳಗ್ಗೆ ಹೋಗಿ ಸಂಜೆ ಬರುತ್ತಿದ್ದಳು. ನಾವು ಅದನ್ನು ಗಮನಿಸುತ್ತಿರಲಿಲ್ಲ. ಏನಾದರೂ ಕೇಳಿದರೆ ಉತ್ತರ ಕೊಡುತ್ತಿರಲಿಲ್ಲ. ಮನೆಯಲ್ಲಿ ಜಗಳ ಮಾತ್ರ ನಿಂತಿತ್ತು. ಅವಳಿಗೆ ಏನೋ ಮಾನಸಿಕ ಸಮಸ್ಯೆ ಇದೆ ಅನ್ಸಿತು. ನಾನು ನನ್ನ ದಾರಿಯಲ್ಲಿ ಸೈಲೆಂಟ್ ಆದೆ. ಆದರೆ ಮಾವನನ್ನು ನೋಡಿ ನನಗೆ ತುಂಬಾ ಬೇಜಾರಾಗುತ್ತಿತ್ತು. ಇಷ್ಟು ಒಳ್ಳೆಯ ಲಕ್ಷಣವಾಗಿರುವ ಮನುಷ್ಯ ಇಷ್ಟು ವರ್ಷಗಳ ಕಾಲ ಸಂಸಾರದ ಸುಖವಿಲ್ಲದೆ ಒಂಟಿಯಾಗಿ ಕಳೆದು ಬಿಟ್ಟರಲ್ಲ ಎಂದು ಬೇಸರವಾಯಿತು. ಅವರ ಜೀವನ ಒಂದು ದೊಡ್ಡ ದುರಂತ ಅನಿಸಿತು. ಹಾಗಾಗಿ ನಾನು ಮಾವನಿಗೆ ಹೆಚ್ಚು ಗಮನ ಕೊಡಲು ಶುರು ಮಾಡಿದೆ. ಅವರ ಜೊತೆ ಹೆಚ್ಚು ಹೊತ್ತು ಮಾತನಾಡುವುದು, ಅವರಿಗೆ ಇಷ್ಟವಾದ ಅಡುಗೆ ಮಾಡಿಕೊಡುವುದನ್ನು ರೂಢಿ ಮಾಡಿಕೊಂಡೆ. ಕೆಲವೊಮ್ಮೆ ಅತ್ತೆ ಹೊರಗಡೆಯಿಂದ ಮನೆಗೆ ಬರುವಾಗ ನಾನು ಮತ್ತು ಮಾವ ಜಗಲಿಯಲ್ಲಿ ಕುಳಿತು ಜೋಕ್ ಮಾಡಿಕೊಂಡು ನಗುತ್ತಾ ಇರುತ್ತಿದ್ದೆವು. ಅದನ್ನು ನೋಡಿ ಅತ್ತೆಗೆ ಆಗುತ್ತಿರಲಿಲ್ಲ. ಮುಖ ಸೊಟ್ಟಗೆ ಮಾಡಿಕೊಂಡು ಒಳಗೆ ಹೋಗುತ್ತಿದ್ದಳು. ಒಂದು ದಿನ ಮನೆಗೆ ಬಂದ ಅತ್ತೆ ನಮ್ಮನ್ನು ನೋಡಿ, ಚೆನ್ನಾಗಿದೆ ಕತೆ, ಗಂಡನಿಂದ ಆಗದಿದ್ದರೆ ಮಾವನಿಂದ ಆಗುತ್ತೆ ಅಂತ ಕೇಳಿದ್ದೆ, ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ ಅಂದಳು. ನಾನು ಏನು ಅತ್ತೆ ನಿಮ್ಮ ಮಾತು ಎಂದೆ. ಅದಕ್ಕವಳು, ಮದುವೆಯಾಗಿ 2 ವರ್ಷ ಆಯ್ತು, ಇನ್ನೂ ಮಗು ಆಗಿಲ್ಲ, ನನ್ನ ಮಗ 3 ತಿಂಗಳಿಗೊಮ್ಮೆ ಬರ್ತಾನೆ, ಇಲ್ಲಿ ನೋಡಿದರೆ ಏನೂ ಪ್ರಗತಿಯಿಲ್ಲ, ಹೀಗೆ ಹೋದರೆ ಮಾವನಿಂದಲೇ ನಿನಗೆ ಒಳ್ಳೆಯ ಗಿಫ್ಟ್ ಸಿಗುತ್ತೆ ಅಂದಳು ವಿಕೃತವಾಗಿ. ಅವಳು ಏನು ಹೇಳುತ್ತಿದ್ದಾಳೆ ಎಂದು ನಮ್ಮಿಬ್ಬರಿಗೂ ಅರ್ಥವಾಯಿತು. ಮಾವ ಜಗಳ ಆಡಲು ಮುಂದೆ ಬಂದಾಗ ನಾನು ಅತ್ತೆಗೆ ಹೇಳಿದೆ, ಹಾಗೆ ಆದರೆ ನಿಮಗೇನು ಅತ್ತೆ? ನಿಮಗಂತೂ ಯಾವುದೇ ಉಪಯೋಗವಿಲ್ಲ ಅಲ್ವಾ? ನಿಮ್ಮ ಕೆಲಸ ನೀವು ನೋಡಿಕೊಳ್ಳಿ ಎಂದೇ ಬಿಟ್ಟೆ. ಮಾವನ ಮಗಳೇ, ಅವಳ ಜೊತೆ ಹಾಗೆ ಮಾತನಾಡಬೇಡಿ, ಅವಳು ತಪ್ಪು ತಿಳ್ಕೋತಾಳೆ ಎಂದರು. ನಾನು ಮಾವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದೆ, ತಿಳ್ಕೊಳ್ಳಿ ಬಿಡಿ ಮಾವ, ಅವಳು ಅವಳ ದಾರಿಯಲ್ಲಿ ಹೋಗ್ತಾ ಇದ್ದಾಳೆ, ನಾವು ನಮ್ಮ ದಾರಿಯಲ್ಲಿ ಇರೋಣ ಎಂದೆ. ಆಗ ಮಾವ ಏನೂ ಮಾತನಾಡಲಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಅವರ ಮೇಲಿನ ಕರುಣೆ ಮತ್ತು ಆವೇಶ ಒಟ್ಟಿಗೆ ಶುರುವಾಯಿತು. ನನ್ನ ಗಂಡನ ವಿಷಯವನ್ನೇ ನಾನು ಮರೆತುಬಿಟ್ಟೆ. ಒಂಟಿಯಾಗಿರುವ ಈ ಜೀವಕ್ಕೆ ಆಸರೆಯಾಗಬೇಕು ಅನ್ನೋ ಯೋಚನೆ ಮಾತ್ರ ಮನಸ್ಸಿಗೆ ಬಂತು. ಒಂದು ದಿನ ಅತ್ತೆ ಎಂದಿನಂತೆ ಬೆಳಗ್ಗೆ ಬೇಗ ತಯಾರಾಗಿ ಹೊರಗೆ ಹೋದಳು.
ಮಾವ ಕೋಣೆಯಲ್ಲಿ ಸುಮ್ಮನೆ ಮಲಗಿದ್ದರು. ನಾನು ಅವರ ಹತ್ತಿರ ಹೋಗಿ ಕುಳಿತೆ. ಏನಮ್ಮ ಕಾವ್ಯ ಎಂದು ಕೇಳಿದರು. ನನ್ನ ಹತ್ತಿರ ಮಾತನಾಡಲು ಪದಗಳಿರಲಿಲ್ಲ. ಮಾವ ಬೇಡ ಮಗಳೇ ಎಂದು ತಡೆಯಲು ಬಂದರು. ಆದರೆ ನಾನು ಇಲ್ಲ ಮಾವ, ಇದು ಅನಿವಾರ್ಯ ಎಂದೆ. ನನ್ನ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಅಂತಹ ಆವೇಶ ಹೇಗೆ ಬಂತು ಎಂದು ನನಗೆ ತಿಳಿಯಲಿಲ್ಲ. ಬಹುಶಃ ನಾನು ಕೂಡ ಅತ್ತೆಯ ತರಹವೇ ಆ ಕ್ಷಣದಲ್ಲಿ ಯೋಚಿಸಿದೆನೋ ಗೊತ್ತಿಲ್ಲ. ಮಾವ ವಿರೋಧಿಸಿದರೂ ನಾನು ಕೇಳಲಿಲ್ಲ. ಆದರೆ ನನಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು. ಅತ್ತೆಯ ತರಹ ನಾನು ಇವರಿಗೆ ಎಂದಿಗೂ ಹಿಂಸೆ ನೀಡುವುದಿಲ್ಲ. ಒಬ್ಬ ಗಂಡಸಿಗೆ ಸಿಗಬೇಕಾದ ಗೌರವ ಮತ್ತು ಸುಖವನ್ನು ನಾನು ನೀಡುತ್ತೇನೆ ಎಂದು ನಿರ್ಧರಿಸಿದೆ. ಅಂದಿನಿಂದ ಆರಂಭವಾದ ನಮ್ಮ ಈ ಗುಪ್ತ ಸಂಬಂಧ ಇಂದಿಗೂ ಯಾರಿಗೂ ತಿಳಿಯದ ಹಾಗೆ ಮುಂದುವರಿಯುತ್ತಿದೆ. ಅತ್ತೆಗೆ ಈ ವಿಷಯ ಗೊತ್ತಿದೆ ಅನ್ಸುತ್ತೆ. ಅದಕ್ಕೆ ಅವಳು ಈಗ ಮನೆಗೆ ಬರುವುದು ತುಂಬಾ ಅಪರೂಪವಾಗಿದೆ. ಅವಳ ಜೀವನ ಈಗ ಪೂರ್ತಿ ಹಾಳಾಗಿದೆ. ನನ್ನ ಜೀವನದ ಬಗ್ಗೆ ಕೇಳಿದರೆ ನಾನು ಈಗ ತುಂಬಾ ತೃಪ್ತಿಯಾಗಿದ್ದೇನೆ. ಗಂಡ ಮನೆಗೆ ಬಂದಾಗ ಅವರ ಮೇಲಿನ ಪ್ರೀತಿಯೂ ಕಮ್ಮಿಯಾಗಿಲ್ಲ. ಇತ್ತ ಮಾವನು ನನಗೆ ಪೂರ್ತಿ ಬೆಂಬಲವಾಗಿ ನಿಂತಿದ್ದಾರೆ. ನಾನು ಮಾಡಿದ್ದು ಸರಿಯೋ ತಪ್ಪೋ ಎಂದು ಕೇಳಿದರೆ ತಪ್ಪೇ ಇರಬಹುದು. ಆದರೆ ನನ್ನ ಪರಿಸ್ಥಿತಿ ನನ್ನನ್ನು ಈ ದಾರಿಗೆ ತಂದು ನಿಲ್ಲಿಸಿತು ಎಂದು ಮಾತ್ರ ಹೇಳಬಲ್ಲೆ. ಇದಕ್ಕೆ ಯಾವುದೇ ಸಬೂಬು ಇಲ್ಲ. ಈಗ ನನಗೆ ಅತ್ತೆಯ ಮೇಲೂ ಯಾವುದೇ ಕೋಪವಿಲ್ಲ. ಅವಳಿಗೆ ಅವಳದ್ದೇ ಆದ ವಿಚಿತ್ರ ಆಸೆಗಳಿದ್ದವು. ಅದಕ್ಕೆ ತಕ್ಕವರನ್ನು ಹುಡುಕಿಕೊಂಡು ಹೋದಳು. ಇಬ್ಬರ ಒಪ್ಪಿಗೆಯಿಂದ ಸಂಬಂಧಗಳು ನಡೆದರೆ ತೊಂದರೆಯಿಲ್ಲ. ಆದರೆ ಇಲ್ಲಿ ಅತ್ತೆ ಮತ್ತು ಮಾವನ ಸಂಸಾರ ಹೊಂದಾಣಿಕೆಯಾಗಲಿಲ್ಲ. ಅತ್ತೆಯ ನಡವಳಿಕೆಯಿಂದ ಮಾವನಿಗೆ ತೊಂದರೆಯಾಗಿತ್ತು. ಆದರೆ ಈಗ ಎಲ್ಲವೂ ಅವರವರ ಜಾಗದಲ್ಲಿ ಸರಿಯಾಗಿದೆ ಅನ್ಸುತ್ತೆ. ಆದರೆ ಒಂದು ವಿಷಯ ಮಾತ್ರ ಇನ್ನೂ ಸರಿಯಾಗಿಲ್ಲ. ನನ್ನ ಜೀವನದಲ್ಲಿ ಇಬ್ಬರು ಪುರುಷರಿದ್ದರೂ ಇನ್ನೂ ನನಗೆ ಯಾವುದೇ ಸಂತಾನ ಭಾಗ್ಯ ಸಿಕ್ಕಿಲ್ಲ. ಅದು ಯಾರಿಂದ ಆದರೂ ನನಗೆ ಓಕೆ. ಆದರೆ ತಪ್ಪು ಯಾರಲ್ಲಿದೆ ಎಂದು ನನಗೆ ತಿಳಿಯುತ್ತಿಲ್ಲ. ನಾನು ಈಗ ಏನು ಮಾಡಬೇಕು ಎಂದು ತಿಳಿಯುತ್ತಿಲ್ಲ. ರೀತಿಯ ಗೊಂದಲಮಯ ಪರಿಸ್ಥಿತಿಯಲ್ಲಿ ತಪ್ಪು ಯಾರಲ್ಲಿದೆ ಎಂದು ನಾವೇ ನಿರ್ಧರಿಸಲು ಸಾಧ್ಯವಿಲ್ಲ. ಮೊದಲನೆಯದಾಗಿ, ಈ ಸಂಕೀರ್ಣವಾದ ಕೌಟುಂಬಿಕ ವಿಷಯಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗುವ ಬದಲು ನಿಮ್ಮ ವೈವಾಹಿಕ ಜೀವನದ ಭವಿಷ್ಯದ ದೃಷ್ಟಿಯಿಂದ ಯೋಚಿಸುವುದು ಒಳ್ಳೆಯದು. ಮದುವೆಯಾಗಿ ಇಷ್ಟು ವರ್ಷಗಳಾಗಿರುವುದರಿಂದ ನಿಮ್ಮ ಗಂಡನೊಂದಿಗೆ ಮುಕ್ತವಾಗಿ ಮಾತನಾಡಿ ಇಬ್ಬರೂ ಜೊತೆಯಾಗಿ ಒಬ್ಬರು ಒಳ್ಳೆಯ ವೈದ್ಯರನ್ನು ಗೈನಕಾಲಜಿಸ್ಟ್ ಭೇಟಿ ಮಾಡುವುದು ಸೂಕ್ತ. ವೈದ್ಯಕೀಯ ತಪಾಸಣೆಯ ಮೂಲಕ ಮಾತ್ರ ಸಂತಾನ ಭಾಗ್ಯ ತಡವಾಗಲು ಅಸಲಿ ಕಾರಣವೇನು ಎಂದು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಗಂಡನಲ್ಲಿ ಸಮಸ್ಯೆಯಿದೆಯೇ ಅಥವಾ ನಿಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆಯೇ ಎಂಬುದು ಪರೀಕ್ಷೆಗಳ ನಂತರವಷ್ಟೇ ಸ್ಪಷ್ಟವಾಗುತ್ತದೆ. ಆದ್ದರಿಂದ ಬೇರೆಲ್ಲ ಆಲೋಚನೆಗಳನ್ನು ಪಕ್ಕಕ್ಕಿಟ್ಟು ನಿಮ್ಮ ಗಂಡನ ಜೊತೆ ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡಿಸಿಕೊಳ್ಳಲು ಮುಂದಾಗಿ. ಆಗ ಮುಂದಿನ ದಾರಿ ಏನು ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ.